ಸಮಸ್ತ ನಾಗರಿಕರಿಗೆ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ನಾನು ವಂದನೆಗಳನ್ನು ಸಲ್ಲಿಸ್ತೇನೆ. ಮತ್ತು ಈ ವರ್ಷ 2020-24ನೇ ಸಾಲಿನ ಬೀದರ್ ಜಿಲ್ಲಾ ನಾರ್ತ್ ಮತ್ತು ಸೌತ್ ಕ್ರೈಸ್ತ ಜಾತ್ರೆಯು 17ರಿಂದ 19ರವರೆಗೆ ನೇಮಕಗೊಂಡು ಬಹಳ ಅದ್ದೂರಿಯಿಂದ ಆಚರಿಸಲು ನಾವು ಸಿದ್ಧರಾಗಿದ್ದೇವೆ. ಮತ್ತು ದೇವರು ಮಾಡಿರುವಂಥ ಎಲ್ಲ ಉಪಕಾರಗಳನ್ನು ನೆನೆಸಿಕೊಂಡು ನಾವು ದೇವರಿಗೆ ಕೊಂಡಾಡ್ತೇವೆ. ಈ ಜಾತ್ರೆಯ ಮುಖ್ಯ ವಿಶೇಷತೆ ಏನಂದರೆ, ಕಳೆದ 100 ವರ್ಷಗಳಿಂದಲೂ ನಾವು ಈ ಜಾತ್ರೆಯಲ್ಲಿ ಬೀದರ್ ಜಿಲ್ಲೆಯ ವಿವಿಧ ಹಳ್ಳಿಗಳಿಂದ ಜನರು ಸೇರಿ ಬರ್ತಾರೆ. ತಮ್ಮ ಭಕ್ತಿಯ ಒಂದು ಪ್ರದರ್ಶನ ಮಾಡ್ತಾರೆ. ಅವರಿಗೆ ಭಜನೆ ಸ್ಪರ್ಧೆಗಳು ನಡೆಸಲ್ಪಡುತ್ತದೆ. ಅವರಿಗೆ ಯೇಸು ಕ್ರಿಸ್ತನ ಸಂದೇಶಗಳು ತಿಳಿಸಲ್ಪಡುತ್ತದೆ. ಇದರ ಮುಖ್ಯ ಉದ್ದೇಶ ಏನೆಂದರೆ, ನಮ್ಮ ಎಲ್ಲ ಕ್ರೈಸ್ತ ವಿಶ್ವಾಸಿಗಳು ಯೇಸು ಕ್ರಿಸ್ತನ ಭಯ ಭಕ್ತಿಯಲ್ಲಿ ಉತ್ತಮ ನಾಗರಿಕರಾಗಿ ಪ್ರೀತಿ, ನಂಬಿಕೆ, ವಿಶ್ವಾಸಗಳಿಂದ ಉತ್ತಮ ಪ್ರಜೆಗಳಾಗಿ ನಮ್ಮ ರಾಷ್ಟ್ರದಲ್ಲಿ ಜೀವಿಸುವಂಥ ಈ ಒಂದು ಹಿನ್ನೆಲೆಯಲ್ಲಿ ಅವರಿಗೆ ಎಲ್ಲ ಬೋಧನೆಗಳನ್ನು ಮಾಡಲಾಗ್ತದೆ. ಮತ್ತು ಈ ಜಾತ್ರೆಗೆ ಎಲ್ಲ ಹಳ್ಳಿ ಪಳ್ಳಿಗಳಿಂದ ಜನರು ಬಹಳ ಉತ್ಸಾಹದಿಂದ ವಿಜೃಂಭಣೆಯಿಂದ ಈ ಜಾತ್ರೆಯ ಮಹೋತ್ಸವದಲ್ಲಿ ಅವರು ಭಾಗವಹಿಸ್ತಾರೆ. ಮತ್ತು ಈ ಒಂದು ಜಾತ್ರೆಯ ಮಹೋತ್ಸವಕ್ಕಾಗಿ ನಾವು ಈಗಾಗಲೇ DC ಅವರಿಗೆ ಮತ್ತು SP ಅವರಿಗೆ, ತಹಸೀಲ್ದಾರ್ ಅವರಿಗೆ, ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳಿಗೆ ನಾವು ಪರವಾನಗಿಗೋಸ್ಕರ ನಾವು ಕೊಟ್ಟಿದ್ದೇವೆ. ಅವರು ಕೂಡ ಪ್ರತಿ ವರ್ಷ ನಮ್ಮ ಜಾತ್ರೆಗೆ ಸಹಕಾರ ಮಾಡ್ತಾರೆ. ಮತ್ತು ನಮ್ಮ ಎಲ್ಲ ಲಾ ಆ್ಯಂಡ್ ಆರ್ಡರು ಮತ್ತು ನಮ್ಮ ಅಡ್ಮಿನಿಸ್ಟ್ರೇಷನ್ ಎಲ್ಲ ನಮ್ಮ ಒಂದು ಕಮ್ಯುನಿಟಿಗೆ ಉತ್ತಮವಾದಂಥ ಸಹಕಾರ ನೀಡ್ತಾ ಇದ್ದಾರೆ. ಅವ್ರಿಗೆ ಕೂಡ ನಾವು ಸಲ್ಲಿಸ್ತೇವೆ. ಮತ್ತು ಆ ದಿವಸಗಳಲ್ಲಿ ಹೆಚ್ಚಿನ ದೇವರ ಆಶೀರ್ವಾದ ನಾವು ಬಯಸ್ತೇವೆ. ಮತ್ತು ಯಾವ ಥರವಾದಂಥ ಅಹಿತ ಘಟನೆಗಳನ್ನು ನಡೆಯದ ಹಾಗೆ ಆ ದೇವರು ನಮಗೆ ಸಹಾಯ ಮಾಡಲಿ. ಮತ್ತು ಲಾ ಆ್ಯಂಡ್ ಆರ್ಡರ್ ಕೂಡ ನಮ್ಮ ಮಾನ್ಯ SP ಅವರು ಕೂಡ ಅದಕ್ಕೆ ಹೆಚ್ಚಾಗಿ ಆಸಕ್ತಿ ವಹಿಸಿ ಸಹಾಯ ಮಾಡ್ತಾ ಇದ್ದಾರೆ. ಅವರು ಕೂಡ